ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮಳೆ ಸೃಷ್ಟಿ ಮಾಡಿರುವಂತಹ ಅವಾಂತರ ಒಂದೆರಡಲ್ಲ. ಮಳೆಯಿಂದ ಹಾನಿಗೊಳಗಾದಂತಹ ಪ್ರದೇಶಗಳಿಗೆ ಖುದ್ದು ಡಿಸಿಎಂ ಭೇಟಿ ಕೊಡ್ತಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಪರಿಸ್ಥಿತಿಯನ್ನ ಅವಲೋಕಿಸಿ ಡಿಸಿಎಂ ತೆರಳಿದ್ದು ಡಿಕೆ ಶಿವಕುಮಾರ್ ಸದ್ಯ ಆರ್ಆರ್ ನಗರ ಜಂಕ್ಷನ್ ಮತ್ತು ಸಿಲ್ಕ್ ಬೋರ್ಡ್ನಲ್ಲಿ ಪರಿಶೀಲನಾ ಕಾರ್ಯವನ್ನ ನಡೆಸಿದ್ದಾರೆ. ಪರಿಶೀಲನೆಯನ್ನ ಮುಗಿಸಿ ಡಿಸಿಎಂ ಹೊರಟಿದ್ದಾರೆ ಕೂಡ. ಡಿಕೆ ಶಿವಕುಮಾರ್ ಸದ್ಯ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಮಳೆಯಿಂದ ಎಲ್ಲೆಲ್ಲಿ ಹಾನಿ ಉಂಟಾಗಿದೆ ಪರಿಸ್ಥಿತಿಯನ್ನ ಅವಲೋಕಿಸುವಂತಹ ಸಲುವಾಗಿ ಜಿಬಿಎ ಅಧಿಕಾರಿಗಳ ಜೊತೆಯಲ್ಲಿ ಪರಿಶೀಲನೆ ನಡೆಸಿ ಮಾತನಾಡಿರೋದನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಸಿಲಿಕಾನ್ ಸಿಟಿಯ ಬೆಂಗಳೂರಿನ ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲಿ ಸಿಎಂ ಇದೀಗ ಡಿಸಿಎಂ ಪರಿಸ್ಥಿತಿಯನ್ನ ಅವಲೋಕಿಸಿರುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಇನ್ನು ಮಳೆಯಿಂದ ಹಾನಿಗೊಳಗಾದಂತಹ ಪ್ರದೇಶಗಳಲ್ಲಿ ನಾನು ಪರಿಶೀಲನೆ ಮಾಡಿದ್ದೇನೆ. 2 ಪ್ರದೇಶಗಳಿಗೆ ಖುದ್ದು ಭೇಟಿ ಕೊಟ್ಟು ಪರಿಶೀಲನೆ ಮಾಡಲಾಗಿದೆ ಅಂತ ಹೇಳಿ ಪರಿಶೀಲನೆಯ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಡಿದ್ದು ನಾನು ಮತ್ತು ಸಿಎಂ ಇಬ್ರು ಮತ್ತೆ ವಿಸಿಟ್ ಮಾಡ್ತೀವಿ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಸಿಲ್ಕ್ ಬೋರ್ಡ್ ಬಳಿ ಗ್ಯಾಸ್ ಲೈನ್ ಹಾದು ಹೋಗಿದೆ, ಆ ಸಮಸ್ಯೆಯನ್ನ ಬಗೆಹರಿಸಬೇಕು. ಬಿಕಾಸ್ ಅದರಿಂದಾನೇ ವಾಟರ್ ವೆಂಟ್ ಔಟ್ ಆಗೋದಕ್ಕೆ ಜಾಗ ಆಗ್ತಾ ಇಲ್ಲ, ಚರಂಡಿ ವ್ಯವಸ್ಥೆ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಈ ಕುರಿತಾಗಿ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡ್ತೀನಿ ಅಂತ ಡಿಕೆಶಿ ಹೇಳಿದ್ದಾರೆ. ಇದರ ಜೊತೆಗೆ ರೌಂಡ್ಸ್ ಮುಗಿಸಿ ಹೊರಡುವಂತಹ ಸಂದರ್ಭದಲ್ಲಿ ಸಿಎಂ ಮತ್ತೆ ಡಿಸಿಎಂ ಇಬ್ರು ಕೂಡ ನಾಡಿದ್ದು ಸಿಟಿ ರೌಂಡ್ಸ್ ಕೈಗೊಳ್ಳುವ ಕುರಿತಾಗಿ ಮಾಹಿತಿಯನ್ನ ನೀಡಿದ್ದಾರೆ. ಒಟ್ಟು 2 ಕಡೆ ವಿಸಿಟ್ ಮಾಡಿದ್ದೀನಿ, ಕೆಲವು ಕಡೆ ಅನೇಕ ಸಮಸ್ಯೆ ಆಗಿದೆ, ನಾಡಿದ್ದು ಮತ್ತೆ ವಿಸಿಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ಕೆಲವು ದಕ್ಷಿಣ ಭಾಗದಲ್ಲಿ ಇವತ್ತು ಕೆಲವು ಕಡೆ ವಿಸಿಟ್ ಮಾಡಿದ್ದೀನಿ, ಮಿಕ್ಕಿದ್ದು ನಾಡಿದ್ದು ಮಾಡ್ತೀನಿ. ಕೆಲವು ಕಡೆ ನೀರು ಜಾಸ್ತಿ ನುಗ್ಗಿ ತೊಂದರೆ ಆಗಿದೆ. ಅದಕ್ಕೋಸ್ಕರ ಪಾಪ ಇಲ್ಲಿ ದನಕರುಗಳು, ರೈತ ಕುಟುಂಬದವರು ಮೊದಲಿಂದ ಕೂಡ ವ್ಯವಸಾಯ ಇಲ್ಲಿ ಹೈನುಗಾರಿಕೆ ಮಾಡ್ಕೊಂಡು ಬರ್ತಿದ್ದವರು ಎಲ್ಲ ರಾಜರಾಜೇಶ್ವರಿ ನಗರದಲ್ಲಿ ನೋಡೋಕೆ ಬಂದೆ. ಸಿಲ್ಕ್ ಬೋರ್ಡಲ್ಲೂ ಕೂಡ ಆ ಜಂಕ್ಷನ್ ಭಾಳ ಇಂಪಾರ್ಟೆಂಟ್ ಇತ್ತು, ಅದನ್ನು ಕೂಡ ನಾನು ನೋಡಿದ್ದೀನಿ. ಸೊ ಅದಾಗಲೇ ಪ್ಲ್ಯಾನ್ ಆಗ್ತಾ ಇದೆ, ಅರ್ಧ ಕೆಲಸ ಆಗ್ತಾ ಇದೆ. ಸೊ ಬೆಂಗಳೂರಿಗೆ ನಾವು ಹೆಚ್ಚಿಗೆ ಒತ್ತು ಕೊಡಲೇಬೇಕಾಗಿದೆ, ಕೊಡ್ತಾ ಇದ್ದೀವಿ. ನಾವು ಈಗಾಗಲೇ ಎಲ್ಲ ಕಡೆ ಸ್ಟಾಮ್ ವಾಟರ್ ಡ್ರೈನ್ನ ಕೆಲಸ ತೆಗೆದುಕೊಂಡಿದ್ದೀವಿ. ಯಾರು ಏನು ಗಾಬರಿ ಏನು ಪಡ್ಕೊಳ್ಬೇಕಾಗಿಲ್ಲ. ಎಂಟೈರ್ ಟೀಮ್ನೆಲ್ಲ ನಾನು ಹಾಕಿದ್ದೀನಿ. 24 ಅವರ್ಸ್ ಕೆಲಸ ಮಾಡ್ತಾರೆ. ಕೆಲವೊಂದು ಜಾಸ್ತಿ ಮಳೆ ಬಂದಾಗ ಪರಿಸ್ಥಿತಿ ಈ ಥರ ಬರ್ತದೆ. ಅದಕ್ಕೋಸ್ಕರ ನೆಕ್ಸ್ಟು ಎಂಟೈರ್ ಬೆಂಗಳೂರು ಸಿಟಿ ಎಲ್ಲೆಲ್ಲಿ ಸ್ಟಾಮ್ ವಾಟರ್ ಡ್ರೈನ್ ಇದೆ ಅದು ಮಾಡ್ತಾಯಿದ್ದೀವಿ. ಮತ್ತು ಒತ್ತುವರಿಗಳು ಎಲ್ಲೆಲ್ಲಿದೆ ಒಂದು 75% ತೆಗೆದಿದ್ದೀವಿ. ಮೊದಲು 210 ಪಾಯಿಂಟ್ ಇತ್ತು ನಮಗೆ, ನಾವು ಸರಿ ಮಾಡಬೇಕಾದ್ದು. ಈಗ ಅದು 162 ರೆಡಿ ಮಾಡಿದ್ದೀವಿ. ಇನ್ನು 46 ಪಾಯಿಂಟು ಉಳ್ಕೊಂಡಿದೆ. ಅದರಲ್ಲೂ 24 ಪಾಯಿಂಟ್ ಈ ಕೆಲಸ ನಡೀತಾ ಇದೆ. ಬಹುಶಃ ಇನ್ನು ಮುಂದಕ್ಕೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತೀವಿ. ವೆಲ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಕಲೀಗ್ ರಾಘವೇಂದ್ರ ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಒಂದು ಕಡೆ ಬೆಂಗಳೂರಿಗೆ ಅತಿ ಹೆಚ್ಚು ರೆವೆನ್ಯೂ ಜನರೇಟ್ ಮಾಡುವಂತಹ, ಅತಿ ಹೆಚ್ಚು IT ಪಾರ್ಕ್ಗಳನ್ನು ಹೊಂದಿರುವಂತಹ ಸಿಲ್ಕ್ ಬೋರ್ಡ್ಗೆ ತುರ್ತಾಗಿ ಗಮನ ಹರಿಸಲೇಬೇಕಾದಂತ ಅನಿವಾರ್ಯತೆ. ಇದರ ಜೊತೆಗೆ ರಾಜರಾಜೇಶ್ವರಿ ನಗರದಂತಹ ಹೈಫೈ ಏರಿಯಾದಲ್ಲಿ ಕೂಡ ಮಳೆ ಸೃಷ್ಟಿ ಮಾಡಿರೋ ಅವಾಂತರ. ಸೊ ಡಿಸಿಎಂ ಯಾವೆಲ್ಲ ವಿಚಾರವನ್ನ ಇಲ್ಲಿ ಅವಲೋಕಿಸಿದ್ರು, ಏನೆಲ್ಲ ಭರವಸೆಯನ್ನ ಕೊಟ್ಟರು, ಅಧಿಕಾರಿಗಳು ಏನ್ ಹೇಳ್ತಾರೆ? ಪ್ರಜ್ವಲ, ಪ್ರಮುಖವಾಗಿ ಮಳೆಯಿಂದ ಆಗಿರ್ತಕ್ಕಂತಹ ಹಾನಿಯ ಪ್ರದೇಶಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿಯನ್ನು ಕೊಟ್ಟರು. ಇದಕ್ಕೂ ಮುನ್ನ ಬಿಬಿಎಂಪಿ ಕಚೇರಿಯ ವಾರ್ ರೂಮ್ನಲ್ಲಿ ಸಿಎಂ ಮತ್ತು ಡಿಸಿಎಂ ಅವರು ಅಧಿಕಾರಿಗಳ ಜೊತೆ ಸಮಾಲೋಚನೆಯನ್ನು ನಡೆಸಿದ್ರು. ಜೊತೆಗೆ ವರ್ಚುವಲ್ ಆಗಿ ಯಾವ್ಯಾವ ಸ್ಥಳದಲ್ಲಿ ಏನೇನು ಡ್ಯಾಮೇಜ್ ಆಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಪಡೆದ್ರು. ಆದರೆ ಅತಿ ಹೆಚ್ಚು ಮಳೆ ಇದ್ದಿದ್ದರಿಂದ ಸಿಎಂ ಅವರು ಸಹ ಬರಲಿಲ್ಲ. ನಾಡಿದ್ದು ಸಿಎಂ ಅವರು ನಗರ ಪ್ರದರ್ಶನೆಯನ್ನು ಮಾಡ್ತಾರೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ನಗರದ ಉಸ್ತುವಾರಿ ಸಹ ಆಗಿರ್ತಕ್ಕಂಥದ್ದು, ಅಭಿವೃದ್ಧಿ ಸಚಿವರು ಸಹ ಆಗಿರ್ತಕ್ಕಂಥವ್ರು. ಹೀಗಾಗಿ ಇವತ್ತು ಅವರು 2 ಕಡೆ ಅವರು ಭೇಟಿಯನ್ನು ಕೊಟ್ಟರು. ಒಂದು ಸಿಲ್ಕ್ ಬೋರ್ಡ್ ಪ್ರಮುಖವಾಗಿ ಸಾಕಷ್ಟು
IT ಪಾರ್ಕ್ ಅನ್ನು ಹೊಂದಿರತಕ್ಕಂತಹ ಕ್ಷೇತ್ರ. ಇಲ್ಲಿ ಸಾಕಷ್ಟು ಡ್ಯಾಮೇಜ್ ಪ್ರತಿ ಸರಿ ಮಳೆ ಬಂದಾಗ ಸಹ ಹಾಗೆ ಆಗುತ್ತೆ, ಯಾಕಂದ್ರೆ ಸಾಕಷ್ಟು ತಗ್ಗಿನ ಪ್ರದೇಶವಾಗಿದೆ. ಇನ್ನು ಪ್ರಮುಖವಾಗಿ ಇಲ್ಲಿ ಮೆಟ್ರೋ ಕಾಮಗಾರಿ ನಡೀತಾ ಇದೆ. ಆ ಮೆಟ್ರೋ ಕಾಮಗಾರಿ ಪಕ್ಕ ಇರ್ತಕ್ಕಂತಹ ಒಂದು ರಾಜಕಾಲುವೆ ಏನಿದೆ ಅಲ್ಲಿ ಗ್ಯಾಸ್ ಪೈಪ್ ಲೈನ್ ಹೋಗಿದೆ. ಹೀಗಾಗಿ ಆ ಗ್ಯಾಸ್ ಪೈಪ್ ಲೈನ್ ಅನ್ನ ತೆರವು ಮಾಡಿ ಬೇರೆ ಕಡೆ ಸ್ಥಳಾಂತರವನ್ನ ಮಾಡಿ ಅಂತ ಹೇಳ್ಬಿಟ್ಟು ಅಲ್ಲಿನ ಸ್ಥಳೀಯ ನಾಯಕರು ಸಹ ಮನವಿಯನ್ನ ಮಾಡಿದ್ರು. ಇದನ್ನ ಕುರಿತು ನಾವು ಪರಿಶೀಲನೆ ನಡೆಸಿ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡಿ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಕ್ರಮವನ್ನ ವಹಿಸ್ತೀವಿ ಅಂತ ಹೇಳ್ಬಿಟ್ಟು DK ಶಿವಕುಮಾರ್ ಅವರು ಹೇಳಿದ್ರು. ಯಾಕಂದ್ರೆ ಅಲ್ಲಿ ಆಗಿರ್ತಕ್ಕಂತಹ ನೀರ್ ಫ್ಲೋ ಏನಿದೆ ಅದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆಗಿರ್ತಕ್ಕಂಥದ್ದು. ಅಲ್ಲಿನ ಮನೆಗಳಿಗೂ ಸಹ ನೀರು ನುಗ್ಗಿದೆ. ಹೀಗಾಗಿ ಆ ಗ್ಯಾಸ್ ಪೈಪ್ ಲೈನ್ ಅನ್ನ ತೆರವುಗೊಳಿಸಿದ್ದಾದಲ್ಲಿ ಅಲ್ಲಿನ ಸಮಸ್ಯೆ ಬಗೆಹರಿತಿದೆ ಅಂತ ಸಹ ಹೇಳಿರ್ತಕ್ಕಂಥದ್ದು. ಇನ್ನು ಇದನ್ನು ಬಿಟ್ರೆ ಸಾಕಷ್ಟು ರೆಸಿಡೆನ್ಸಿಯಲ್ ಏರಿಯಾ ಆಗಿರ್ತಕ್ಕಂತಹ RR ನಗರ ಕ್ಷೇತ್ರಕ್ಕೂ ಸಹ DK ಶಿವಕುಮಾರ್ ಅವರು ಭೇಟಿಯನ್ನ ಕೊಟ್ಟರು. ಇಲ್ಲಿ ಪ್ರಮುಖವಾಗಿ ಕೆಲವೊಂದಿಷ್ಟು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ್ರಿಂದ ಅಲ್ಲಿ ಸಾಕಷ್ಟು ಅನಾಹುತ ಸಹ ಸಂಭವಿಸಿತ್ತು. ಅಲ್ಲಿನ ಸ್ಥಳವನ್ನ ಪರಿಶೀಲನೆ ಮಾಡಿ ಇಲ್ಲಿ ಕೆಲವೊಂದಿಷ್ಟು ಅನಧಿಕೃತ ಕಟ್ಟಡಗಳನ್ನ ನಿರ್ಮಾಣ ಮಾಡಲಾಗಿದೆ. ಆ ಅನಧಿಕೃತ ಕಟ್ಟಡಗಳಿಗೆ ಯಾವ ರೀತಿ ಸೊಲ್ಯೂಷನ್ ಅನ್ನ ಕೊಡಬೇಕು, ಅಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸಿ ಅದಕ್ಕೂ ಸಹ ಸೊಲ್ಯೂಷನ್ ಅನ್ನ ಕೊಡ್ತೀವಿ ಅಂತ ಸಹ DK ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು. ಪ್ರಜ್ವಲ. ರೈಟ್ ರಾಘವೇಂದ್ರ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.